ಎಸ್ ಜಾಹ್ನವಿ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ವಿದ್ಯಾರ್ಥಿನಿ ಔಟ್ ಆಫ್ ಔಟ್ 625ಕ್ಕೆ 625 ಅಂಕವನ್ನು ಪಡೆದಿರುವಂತಹ ವಿದ್ಯಾರ್ಥಿನಿ. ಈ ರೀತಿ ಜಾಹ್ನವಿ ಅಷ್ಟೇ ಅಲ್ಲ, ಒಟ್ಟು 22 ಮಂದಿ ಮಕ್ಕಳು ಔಟ್ ಆಫ್ ಔಟ್ ಪಡೆದು ರಾಜ್ಯಕ್ಕೆ ಪ್ರಥಮ ಲೆಕ್ಕ ಹಾಕಿ. ರಾಜ್ಯಕ್ಕೆ ಪ್ರಥಮ ಸ್ಥಾನ ಅಂದ್ರೆ ಔಟ್ ಆಫ್ ಔಟ್ ಪಡೆದಿರುವಂತಹ ವಿದ್ಯಾರ್ಥಿಗಳು ಒಟ್ಟು 22 ಮಂದಿ ಅಂತಂದ್ರೆ ಫಲಿತಾಂಶ ಅಷ್ಟು ಉತ್ತಮ ಆಗಿದೆ. 8% ಫಲಿತಾಂಶ ಹೆಚ್ಚಳ ಆಗಿದೆ. ಬೆಂಗಳೂರಿನ ಜಾಹ್ನವಿ, ಬೆಂಗಳೂರಿನ ಗಿರಿನಗರದ ನಿವಾಸಿ ಜಾಹ್ನವಿ 625ಕ್ಕೆ 625 ಅಂಕ ಪಡೆದು ಟಾಪರ್ ಆಗಿದ್ದಾರೆ. ಬೆಂಗಳೂರಿನ ಜಾಹ್ನವಿ ಜೊತೆಗೆ ಭಾವನಾ, ದೇವನಹಳ್ಳಿ ತಾಲೂಕಿನ ನೀಲಗಿರೇಶ್ವರ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿನಿ ಭಾವನಾ ಕೂಡ 625ಕ್ಕೆ 625 ಅಂಕ ಗಳಿಸಿದ್ದಾರೆ. ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು ವಿದ್ಯಾರ್ಥಿನಿ ಜಾಹ್ನವಿ ಫೋಟೋ. ಟಾಪರ್, ಈ ಬಾರಿಯ ಟಾಪರ್, 22 ಟಾಪರ್ಸ್ನಲ್ಲಿ ಒಬ್ರು. ಔಟ್ ಆಫ್ ಔಟ್ ಪಡೆಯೋದು ಅಂತಂದ್ರೆ ಕಡಿಮೆ ಮಾತಾ, ಅಂಥದ್ದೊಂದು ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿನಿ. ಇನ್ನು ಜಿಲ್ಲಾವಾರು ನಾವು ಗಮನಿಸ್ತಾ ಇದ್ದೀವಿ. ಕೊಡಗು 5ನೇ ಸ್ಥಾನ ಪಡೆದಿದೆ, 82.21% ಪಾಸಿಂಗ್ ಪರ್ಸೆಂಟೇಜ್. ಆದರೆ ಕೊನೆ ಸ್ಥಾನ ಪಡೆದಿರುವಂಥದ್ದು ಕಲಬುರಗಿ 42.43% ಪಾಸಿಂಗ್. ಒಟ್ಟಾರೆ ನಾವು ನೋಡ್ತಾ ಹೋದಾಗ SSLC ಫಲಿತಾಂಶ ಕಳೆದ ಬಾರಿಗಿಂತ ಬಹಳ ಉತ್ತಮ ಇದೆ. 8% ಜಾಸ್ತಿಯಾಗಿದೆ. 66.14% ಫಲಿತಾಂಶ ಈ ಬಾರಿ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ 91.12% ಪಾಸಿಂಗ್ನೊಂದಿಗೆ ಪ್ರಥಮ ಸ್ಥಾನ. ಉಡುಪಿ ಜಿಲ್ಲೆ 2ನೇ ಸ್ಥಾನ, 89.96%. ಹಾಗೆ ಉತ್ತರ ಕನ್ನಡ 3ನೇ ಸ್ಥಾನವನ್ನು ಪಡ್ಕೊಂಡಿದೆ, 83.19%, 83% ಪಾಸಿಂಗ್. ಹಾಗೆ ಶಿವಮೊಗ್ಗ 4ನೇ ಸ್ಥಾನ, 82.29% ಪಾಸ್ ಆದವರ ಶೇಕಡಾವಾರು ನಾವು ನೋಡ್ತಾ ಇರೋದು. ಕೊಡಗು 5ನೇ ಸ್ಥಾನ, ಕಲಬುರಗಿಗೆ ಕೊನೆಯ ಸ್ಥಾನ. ಜೊತೆಗೆ ಈಗಾಗಲೇ ಸಚಿವರು ಕೂಡ ಸ್ಪಷ್ಟಪಡಿಸ್ತಾ ಇದ್ರು, ಫೇಲ್ ಆದವರು ಅಂತ ನಾವು ಹೇಳಲ್ಲ, ಈ ಬಾರಿ ಸಾಧ್ಯ ಆಗದೆ ಅಂತಂದವರಿಗೆ ಮತ್ತೆ ಅವಕಾಶ ಇದೆ 2ನೇ ಬಾರಿ ಬರೆಯೋದಕ್ಕೆ. ಜೊತೆಗೆ ರಿಪೀಟ್ ಎಕ್ಸಾಮ್ಗೂ ಕೂಡ ಯಾವುದೇ ಶುಲ್ಕ ಇರಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಜಾಹ್ನವಿ ಔಟ್ ಆಫ್ ಔಟ್ 625ಕ್ಕೆ 625 ಪಡೆದು SSLC ಟಾಪರ್ ಆಗಿರುವಂತಹ ಬೆಂಗಳೂರಿನ ವಿದ್ಯಾರ್ಥಿನಿ ಜಾಹ್ನವಿಯ ಫೋಟೋ ನಾವು ನೋಡ್ತಾ ಇರುವಂಥದ್ದು ಸ್ಕ್ರೀನ್ ಮೇಲೆ. ಜಾಹ್ನವಿ ಜೊತೆಗೆ ಇನ್ನೂ ಒಟ್ಟು 22 ವಿದ್ಯಾರ್ಥಿನಿಯರು ಈ ಬಾರಿ ಟಾಪರ್ಸ್ ಆಗಿದ್ದಾರೆ. ಹಾಗೆ SSLC ಫಲಿತಾಂಶದಲ್ಲಿ ಜಿಲ್ಲಾವಾರು ಎಷ್ಟನೇ ಸ್ಥಾನ ಪಡೆದಿರುವಂಥದ್ದು ಅಂತ ಗಮನಿಸ್ತಾ ಇದ್ದೀವಿ. ಅಂದರೆ ಪಾಸಿಂಗ್ ಪರ್ಸೆಂಟೇಜ್ ವೈಸ್ ನಾವು ಗಮನಿಸ್ತಾ ಹೋದಾಗ ದಕ್ಷಿಣ ಕನ್ನಡ ಫಸ್ಟ್ ಪ್ಲೇಸ್ನಲ್ಲಿದ್ದರೆ, ಉಡುಪಿ ದ್ವಿತೀಯ ಸ್ಥಾನ, ಉತ್ತರ ಕನ್ನಡ ತೃತೀಯ ಸ್ಥಾನದಲ್ಲಿದೆ, ಶಿವಮೊಗ್ಗ 4ನೇ ಸ್ಥಾನ, ಕೊಡಗು 5ನೇ ಸ್ಥಾನ ಹಾಗೂ ಹಾಸನ 6ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜೊತೆಗೆ ಬೆಂಗಳೂರಿನ ಟಾಪರ್ ಜಾಹ್ನವಿ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಜೊತೆಗೆ ಆ ವಿದ್ಯಾರ್ಥಿನಿಯ ಬರುವಿಕೆಗಾಗಿ ಈಗ ಕಾಯ್ತಾ ಇರುವಂತದ್ದು ಆ ಜಾಹ್ನವಿ ಅಂತಕ್ಕಂಥ ವಿದ್ಯಾರ್ಥಿ ಏನಿದ್ದಾರೆ, ಅವರು ಈಗ 625ಕ್ಕೆ 625 ಅಂಕಗಳನ್ನ ಸಂಪೂರ್ಣವಾಗಿ ಪಡೆಯುವ ಮೂಲಕ ಟಾಪರ್ ಪಟ್ಟವನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಈ ನೆಲೆಯಲ್ಲಿ ಆ ಎಲ್ಲ ಒಂದು ಸಿಬ್ಬಂದಿ ಹಾಗೆ ಶಿಕ್ಷಕರು ಕೂಡ ಒಂದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಕೆಲವು ಕ್ಷಣಗಳಲ್ಲಿ ಇಲ್ಲಿಗೆ ವಿದ್ಯಾರ್ಥಿನಿ ಕೂಡ ಆಗಮಿಸ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿ ಶಾಲೆಯ ಪ್ರಿನ್ಸಿಪಲ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಟಾಪರ್ ಬಂದಿದ್ದಾರೆ ನಿಮ್ಮ ವಿದ್ಯಾರ್ಥಿ, ಎಷ್ಟು ಸಂತೋಷ ಆಗ್ತಿದೆ ಅಂತ? ತುಂಬಾ ಸಂತೋಷ ಆಗ್ತಿದೆ, ಹೇಳೋದಕ್ಕೆ ಆಗ್ತಿಲ್ಲ. ನಮ್ಮ ಒಂದು ಶಾಲೆಗೆ ಇಟ್ಸ್ ಎ ಕ್ರೆಡಿಟ್ ಅಂಡ್ ಆಲ್ಸೋ ಇಟ್ಸ್ ಎ ಫೆದರ್ ಫಾರ್ ದ ಕ್ಯಾಪ್, ಅನದರ್ ಫೆದರ್ ಫಾರ್ ದ ಕ್ಯಾಪ್. ಮೇಡಮ್, ಈಗ ಈ ಸಾಲಿನಲ್ಲಿ ಎಷ್ಟು ಜನ ನಿಮ್ಮ ಶಾಲೆಯಲ್ಲಿ ಟಾಪರ್ಸ್ ಆಗಿದ್ದಾರೆ? ಜೊತೆಗೆ ಈ ಹಿಂದೆ ಯಾವಾಗಲೂ ಟಾಪರ್ಸ್ ಪಟ್ಟ ಸಿಕ್ಕಿತ್ತ ಶಾಲೆಗೆ ಅಂತ? ಹೌದು, ಒಂದು ಬಾರಿ 5th ರ್ಯಾಂಕ್ ಸಿಕ್ಕಿತ್ತು, ಒಂದು ಬಾರಿ 3rd ರ್ಯಾಂಕ್ ಸಿಕ್ಕಿತ್ತು. ಲಾಸ್ಟ್ ಇಯರ್ ಕಲ್ಯಾಣಿ ಅಂತ ಹೇಳಿ, ಅದಕ್ಕೆ ಮುಂಚೆ ಸಂಪ್ರೀತ್ ಅಂತ ಹೇಳಿ. ಈ ಸತಿ ಈ ಮಗು ಟಾಪರ್ ಮಾಡಿದೆ. 600 ಮೇಲೆ ಇದ್ದೇ ಇತ್ತು, 625, 623 ಇದ್ರು. ಈಗ 625 ಬಂದಿದೆ. ಸೊ ಇಟ್ಸ್ ಎ ಪ್ರೆಸ್ಟೀಜಿಯಸ್ ಟು ಅವರ್ ಸ್ಕೂಲ್. ಇದಿಷ್ಟು ಪ್ರಾಂಶುಪಾಲರ ಮಾತು. ಒಟ್ಟಿನಲ್ಲಿ ಆ ಶಾಲೆಗೆ ನಮ್ಮ ವಿದ್ಯಾರ್ಥಿನಿ ಒಂದು ಟಾಪರ್ ಪಟ್ಟವನ್ನು ತಂದುಕೊಟ್ಟಿದ್ದಾರೆ. ತುಂಬಾ ಸಂತೋಷವನ್ನ ಕೊಡ್ತಿದೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.